ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ವಿಶೇಷವಾದಂತಹ ಒಂದು ತರಗತಿಯನ್ನು ಪ್ರಾರಂಭಿಸೋಣ. ಸೊ ಅದು ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದಂತಹ ಮೊದಲನೇ ಅಧ್ಯಾಯ ಸಂಖ್ಯಾ ಪದ್ಧತಿ ಅಂತ ಕರಿತೀವಿ, ನಂಬರ್ ಸಿಸ್ಟಮ್ ಅಂತೇಳಿ. ಈ ನಂಬರ್ ಸಿಸ್ಟಮ್ದಲ್ಲಿರುವಂತಹ ಟೈಪ್ಸ್ ಆಫ್ ದ ನಂಬರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಫಸ್ಟ್ ನಾವು ನೋಡೋದಾದರೆ ಒಂದು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಒಂದೇನಿದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಯಾವುದಂತ ಕರಿತೀವಿ? ಎಣಿಕೆ ಮಾಡಲಿಕ್ಕೆ ಬರಬಹುದಾಗಿರುವಂತಹ ಸಂಖ್ಯೆಗಳು ಅಂತ ಕರಿತೀವಿ. ಅಂದರೆ 1, 2, 3, 4, 5 ಹೀಗೆ ಇನ್ಫಿನಿಟಿ ಅಂತ ಕರಿತೀವಿ. ಅಂದರೆ ಎಣಿಕೆಗೆ ಸಾಧ್ಯವಾಗಿರುವಂತಹ ಎಲ್ಲ ಸಂಖ್ಯೆಗಳನ್ನು ಕೂಡ ನಾವು ಏನು ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಇದು ಯಾವುದರಿಂದ ಗುರುತಿಸ್ತೀವಿ? ಯಾವ ಅಕ್ಷರದಿಂದ ಅಂತಂದರೆ ಇಂಗ್ಲೀಷ್ನ ಎನ್ ಅಕ್ಷರದಿಂದ ಗುರುತಿಸ್ತೀವಿ. ಅಂದರೆ ಇದು ನ್ಯಾಚುರಲ್ ಅಂತ ಹೇಳಿ ತೆಗೆದುಕೊಳ್ಳೋದ್ರಿಂದ ಎನ್ದಿಂದ ಗುರುತಿಸ್ತೀವಿ. ಹಾಗಾಗಿ n = 1 2 3 ಅಪ್ ಟು ಇನ್ಫಿನಿಟಿ ಅಂತೇಳಿ. ನಂತರ ಇನ್ನು ಇದರಲ್ಲಿ ಬರುವಂಥದ್ದು ಒಂದು ಪ್ರಶ್ನೆ ಏನು ಅಂದರೆ, ಅತಿ ಚಿಕ್ಕದಾಗಿರುವಂತಹ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತಂದರೆ ಅದು 1 ಆಗಿರ್ತದೆ. ಯಾವುದ್ರಿ? ಅತಿ ಚಿಕ್ಕದಾಗಿರುವಂತಹ ಸ್ವಾಭಾವಿಕ ಸಂಖ್ಯೆ 1. ಬಟ್ ಇಲ್ಲಿ 0 ಅಂತ ತೆಗೆದುಕೊಂಡೋದ್ರೆ 0 ಇದರಲ್ಲಿ ಇನ್ಕ್ಲೂಡ್ ಇಲ್ಲ. 0ದಿಂದ ಪ್ರಾರಂಭ ಆಗ್ಬೋದು ಮತ್ತೆ ಬೇರೆ ಬರ್ತೈತೆ. ಹಾಗಾಗಿ 0 ಸ್ವಾಭಾವಿಕ ಸಂಖ್ಯೆ ಅಲ್ಲ. ಅಂದರೆ 0ದಿಂದ 1 2 3 ಅಂತ ತೆಗೆದುಕೊಂಡು ಹೋದ್ರೆ ಅದು ಸ್ವಾಭಾವಿಕ ಸಂಖ್ಯೆ ಅಲ್ಲ. 0 ಬಿಟ್ಟು ಅಂದರೆ 1 2 3 4 ಅಂತ ತೆಗೆದುಕೊಂಡು ಹೋದ್ರೆ ಮಾತ್ರ ಅದು ಸ್ವಾಭಾವಿಕ ಸಂಖ್ಯೆ. ನಂತರ ಇನ್ನು ಎರಡನೇದಾಗಿರುವಂಥದ್ದು ಯಾವುದು ಅಂದರೆ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಯಾವುದ್ರಿ? ಪೂರ್ಣ ಸಂಖ್ಯೆಗಳು ಅಂದರೆ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಪೂರ್ಣ ಸಂಖ್ಯೆಗಳಿಗೆ ಏನಾಗಿದೆ ಅಂದರೆ ನ್ಯಾಚುರಲ್ ನಂಬರ್ಸ್ ಜೊತೆಗೆ ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ 0 ಇನ್ಕ್ಲೂಡ್ ಆಗಿತ್ತು ಅಂದರೆ 0ದೊಂದಿಗೆ ಸ್ವಾಭಾವಿಕ ಸಂಖ್ಯೆಗಳು ಪ್ರಾರಂಭವಾಗಿದ್ದರೆ ಅದನ್ನು ನಾವೇನು ಕರಿತೀವಿ? ಪೂರ್ಣ ಸಂಖ್ಯೆಗಳು, ಹೋಲ್ ನಂಬರ್ಸ್ ಅಂತ ಕರಿತೀವಿ. ಯಾವುದಕ್ಕೆ? ನ್ಯಾಚುರಲ್ ನಂಬರ್ಸ್ ಜೊತೆಗೆ 1 2 3 ಅಂತ ಇದೆಲ್ಲ ಅದ್ರ ಹಿಂದೆ 0ದಿಂದ ಪ್ರಾರಂಭ ಆಗಿತ್ತು ಅಂದರೆ ಅದಕ್ಕೆ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಇದನ್ನು W ದಿಂದ ಗುರುತಿಸ್ತೀವಿ. ಹೀಗಾಗಿ W = 0 1 2 3 4 ಅಪ್ ಟು ಇನ್ಫಿನಿಟಿ ಅಂತ. ನಂತರ ಇನ್ನು ಒಂದು ಪ್ರಶ್ನೆ ಏನಂದರೆ, ಇದು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ, ಭಾಜ್ಯ ಸಂಖ್ಯೆ ಅಲ್ಲ ಅಂತೇಳಿ. ಅಂದರೆ ಒಂದು ಪ್ರಶ್ನೆ ಕೊಡ್ತಾರೆ, ಇದು ಯಾವ ಸಂಖ್ಯೆ ಆಗಿದೆ? ಭಾಜ್ಯ, ಅವಿಭಾಜ್ಯ, ಪೂರ್ಣ ಸಂಖ್ಯೆ ಅಂತ ಕೊಡ್ತಾರೆ. ಹಾಗಾಗಿ ಇದು 1 ಅನ್ನೋದು ಅವಿಭಾಜ್ಯವೂ ಅಲ್ಲ, ಪೂರ್ಣ ಸಂಖ್ಯೆ ಅಲ್ಲ. ಮತ್ತು ಅವಿಭಾಜ್ಯ ಅಂದರೆ ಏನು ಅನ್ನೋದು ಮುಂದೆ ಹೇಳ್ತೇನೆ ಅಂತ ಏನಂದ್ರೆ. ನಂತರ ಅತಿ ಚಿಕ್ಕವಾಗಿರುವಂತಹ ಪೂರ್ಣ ಸಂಖ್ಯೆ ಯಾವುದು ಅಂತಂದರೆ ಅದು 0 ಅಂತ ಹೇಳಿ. ಯಾವುದ್ರಿ? ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದ್ರಿ? 0 ಅಂತ ಹೇಳಿ. ನಂತರ 0 ಆಗಲೇ ಹೇಳಿದಾಗೆ 0 ಸ್ವಾಭಾವಿಕ ಸಂಖ್ಯೆ ಅಲ್ಲ ಅಂತ ಹೇಳಿದೀವಿ. ಇಲ್ಲೇ ಬರೆದಿದ್ದೀನಿ 0 ಸ್ವಾಭಾವಿಕ ಸಂಖ್ಯೆ ಅಲ್ಲ. ಹಾಗಾಗಿ 2 ಏಕೈಕವಾಗಿರುವಂತಹ ಸರಿ ಅವಿಭಾಜ್ಯ ಸಂಖ್ಯೆ ಅಂತೇಳಿ. 2 ಅನ್ನೋದು ಏನಾಗಿದ್ದಾರೆ? ಫಸ್ಟು ಅವಿಭಾಜ್ಯ ಸಂಖ್ಯೆಯಲ್ಲಿ ಎಲ್ಲವೂ ಕೂಡ ಏನಾಗಿದ್ದಾವೆ? ಬೆಸ ಸಂಖ್ಯೆಗಳಿರ್ತಾವೆ. ಬಟ್ 2 ಅನ್ನೋದು ಏನಾಗಿದೆ? ಒಂದೇ ಒಂದು ಸಂಖ್ಯೆ ಇದೆ. ಹೀಗಾಗಿ 2 ಅನ್ನೋದು ಏಕೈಕ ಸರಿ ಅವಿಭಾಜ್ಯ ಸಂಖ್ಯೆ ಇದೆ, ಸಮಸಂಖ್ಯೆ ಅಂದರೆ. ಇನ್ನು ಮೂರನೇದಾಗಿ ತೆಗೆದುಕೊಳ್ಳೋಣ ಪೂರ್ಣಾಂಕಗಳ ಸಂಖ್ಯೆಗಳು ಅಂತೇಳಿ. ಪೂರ್ಣಾಂಕಗಳು ಅಂತ ಕರಿತೀವಿ, ಇಂಟಿಜರ್ಸ್ ಅಂತೇಳಿ. ಸೊ ಏನು ಇಂಟಿಜರ್ಸ್ ಅಂದರೆ ಧನ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳು. ಅಂದರೆ ಸಂಖ್ಯಾ ಪ್ರಕಾರಗಳಲ್ಲಿ ಧನ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳು ಎರಡೂ ಮಿಕ್ಸ್ ಆಗಿತ್ತು ಅಂದರೆ ಅದಕ್ಕೆ ಪೂರ್ಣಾಂಕಗಳು ಅಂತ ಕರಿತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಸಂಖ್ಯಾ ರೇಖೆ ಅಂತ ನಾವು ತೆಗೆದುಕೊಂಡು ಹೋದರೆ, ಸೊ ಇಲ್ಲಿ ಸಂಖ್ಯಾ ರೇಖೆ ಮೇಲೆ ಇದು 0 ಅಂತ ಗುರುತಿಸಿದ್ರೆ, ಸೊ ಬಲ ಸೈಡ್ ಏನಿದೆ? +1 +2 +3 ಅಂತೇಳಿ ಗುರುತಿಸ್ತೀವಿ. ಈ ಕಡೆ -1 -2 -3 ಅಂತ ಗುರುತಿಸ್ತೀವಿ. ಹಾಗಾಗಿ 0 ಹಿಡ್ಕೊಂಡು ಏನಿದೆ ಇಲ್ಲಿ ಧನ ಸಂಖ್ಯೆಗಳು ಮತ್ತು ಋಣಪೂರ್ಣ ಸಂಖ್ಯೆಗಳನ್ನು ಎಲ್ಲವನ್ನು ಸೇರಿಸಿ ಏನಂತ ಕರಿತೀವಿ ಅಂದರೆ ಪೂರ್ಣಾಂಕಗಳು ಅಂತ ಕರಿತೀವಿ. ಇನ್ನು ನೆಕ್ಸ್ಟು 4ನೇದಾಗಿರುವಂತಹ ಸಮಸಂಖ್ಯೆಗಳು, ಇವನ್ ನಂಬರ್ಸ್ ಅಂತ ಕರಿತೀವಿ. ಯಾವುದು ಇವನ್ ನಂಬರ್ಸು? ನ್ಯಾಚುರಲ್ ನಂಬರ್ಸ್ನಲ್ಲಿ ಯಾವ ಸಂಖ್ಯೆಗಳು 2ರಿಂದ ಭಾಗವಾಗುತ್ತವ ಅದನ್ನು ನಾವೇನಂತ ಕರಿತೀವಿ? ಸಮಸಂಖ್ಯೆಗಳು ಅಂತ ಕರಿತೀವಿ. ಅಂದರೆ ಎಲ್ಲ ಸಂಖ್ಯೆಗಳು 2ರಿಂದ ಭಾಗ ಆಗಬೇಕು, ಅಥವಾ 2 ಮತ್ತು 2ರ ಅಪವರ್ತನಗಳನ್ನು ಕೂಡ ನಾವೇನು ಮಾಡ್ಬೋದು? ಸಮಸಂಖ್ಯೆ. ಅಂದರೆ ಇಲ್ಲಿ 2 4 6 8 10 ಅಪ್ ಟು ಇನ್ಫಿನಿಟಿ ಅಂತ ಕರಿತೀವಿ. ಇನ್ನು ಸಮಸಂಖ್ಯೆಗಳಲ್ಲಿನೇ ಬಿಡಿ ಸ್ಥಾನ ಯಾವಾಗಲೂ ಏನಾಗಿರುತ್ತೆ ಅಂದರೆ ಆ ಸಂಖ್ಯೆಗಳ ಸಮಸಂಖ್ಯೆಗಳ ಸ್ಥಾನ ಬಿಡಿ ಸ್ಥಾನದಲ್ಲಿ ಏನಾಗಿರ್ತದೆ? 2 4 6 8 0 ಮಾತ್ರ ಹೊಂದಿರ್ತವೆ. ಅಂದರೆ 5 ಸಂಖ್ಯೆಗಳನ್ನು ಮಾತ್ರ ಇರ್ತದೆ. ಇಲ್ಲಿ ಸಮಸಂಖ್ಯೆಗಳಲ್ಲಿ ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆ ಈಗ 12 ಅಂತ ತಗೊಂಡ್ರೆ ಬಿಡಿ ಸ್ಥಾನದಲ್ಲಿ 2, 44 ಅಂತ ತೊಗೊಂಡ್ರೆ ಸಮಸಂಖ್ಯೆ 44 ಅಂತ ತೊಗೊಂಡ್ರೆ ಯಾವುದ್ರಿ? ಬಿಡಿ ಸ್ಥಾನದಲ್ಲಿ 4, 96 ಅಂತ ತೆಗೆದುಕೊಂಡು ಹೋದರೆ ಬಿಡಿ ಸ್ಥಾನದಲ್ಲಿ
6 ಅಂತೇಳಿ. ಹೀಗೆ ಯಾವುದೇ ಒಂದು ಸಂಖ್ಯೆಯಲ್ಲಿ ಸಮಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ ಯಾವಾಗಲೂ ಏನಾಗಿರ್ತೈತಿ 2, 4, 6, 8 ಮತ್ತು 0 ಒಳಗೊಂಡಿರ್ತದೆ. ಮತ್ತೆ ಇನ್ನು ಅತಿ ಚಿಕ್ಕದಾಗಿರುವಂತಹ ಸಮಸಂಖ್ಯೆ ಯಾವುದು ಸ್ಟಾರ್ಟಿಂಗ್ ಅಂತಂದ್ರೆ ಅದು 2 ಅಂತೇಳಿ. ಅತಿ ಚಿಕ್ಕದಾಗಿರುವಂತಹ ಸಮಸಂಖ್ಯೆ 2 ಅಂತೇಳಿ. ಇನ್ನು ಇದರ ಮುಂದುವರೆದ ಭಾಗ ಯಾವುದು? ಬೆಸ ಸಂಖ್ಯೆಗಳು. ನಾವು ನೋಡಿರ್ತೀವಿ 2ರಿಂದ ಭಾಗ ಆದರೆ ಅದಕ್ಕೆ ಸಮಸಂಖ್ಯೆಗಳು ಅಂತ ಕರಿತೀವಿ. 2ರಿಂದ ಭಾಗ ಆಗದೇ ಇದ್ದರೆ ಅದನ್ನು ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಯಾವುದ್ರಿ? 2ರಿಂದ ಭಾಗ ಆದರೆ ಸಮಸಂಖ್ಯೆಗಳು, 2ರಿಂದ ಭಾಗ ಆಗದೇ ಇದ್ದರೆ ಅದು ಬೆಸ ಸಂಖ್ಯೆಗಳು. ಅಂದರೆ ಇಲ್ಲಿ ಸಮಸಂಖ್ಯೆಗಳು ಬಿಟ್ಟಿದ್ದು ಉಳಿದದೆಲ್ಲ ಸಂಖ್ಯೆಗಳು ಅಂತ ಕರಿತೀವಿ. ಯಾವುದ್ರಿ? 1, 3, 5, 7, 9, 11 ಅಪ್ ಟು ಇನ್ಫಿನಿಟಿ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ 2, 4, 6, 8 ಎಲ್ಲರ ಅಪವರ್ತನಗಳನ್ನು ನಾವು ಸಮಸಂಖ್ಯೆ ಅಂತ ಕರೆದ್ರೆ ಉಳಿದೆಲ್ಲ ಸಂಖ್ಯೆಗಳು ಏನಾಗಿರ್ತವೆ? ಬೆಸ ಸಂಖ್ಯೆ ಅಂತ. ಇನ್ನು ಬೆಸ ಸಂಖ್ಯೆಗಳಲ್ಲಿ ಬಿಡಿ ಸ್ಥಾನ ಏನಾಗಿರುತ್ತೆ ಅಂದರೆ 1, 3, 5, 7 ಮತ್ತು 9 ಆಗಿರ್ತೈತಿ. ಹೇಗೆ ಸಮಸಂಖ್ಯೆಯಲ್ಲಿ 2, 4, 6, 8, 0 ಇರ್ತೈತಿ, ಹಾಗೆ ಇಲ್ಲಿ ಏನಾಗಿರುತ್ತೆ ಅಂದರೆ 1, 3, 5, 7, 9. ಈಗ 11 ಬೆಸ ಸಂಖ್ಯೆ ಅಂತ ಕರೆದ್ರೆ ಅದರ ಬಿಡಿ ಸ್ಥಾನದಲ್ಲಿ ಏನಾಗಿದೆ? 1 ಅಂತಿದೆ. ನಂತರ 91 ಅಂತ ತೆಗೆದುಕೊಂಡ್ರೆ ಬಿಡಿ ಸ್ಥಾನದಲ್ಲಿ 1, 99 ಅಂತ ತಗೊಂಡ್ರೆ 9 ಅಂತಿದೆ. ಹೀಗಾಗಿ 1, 3, 5, 7 ಮತ್ತು 9 ಮಾತ್ರ ಏನಾಗಿರ್ತವೆ? ಸಂಖ್ಯೆಗಳು, ಬೆಸ ಸಂಖ್ಯೆಗಳನ್ನು ಮಾತ್ರ ಬಿಡಿ ಸ್ಥಾನದಲ್ಲಿ ಹೊಂದಿರ್ತವೆ. ನಂತರ ಅತಿ ಚಿಕ್ಕದಾಗಿರುವಂತಹ ಬೆಸ ಸಂಖ್ಯೆ ಯಾವುದು ಅಂತಂದ್ರೆ ಅದು 1 ಆಗಿರ್ತೈತಿ. ಯಾವುದ್ರಿ? ಅತಿ ಚಿಕ್ಕದಾಗಿರುವಂತಹ ಬೆಸ ಸಂಖ್ಯೆ ಯಾವುದು? 1. ಅತಿ ಚಿಕ್ಕದಾಗಿರುವಂತಹ ಸಮಸಂಖ್ಯೆ ಯಾವುದು? 2 ಆಗಿರ್ತೈತಿ. ಇನ್ನು ನೆಕ್ಸ್ಟು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಯಾವುದ್ರಿ? ಭಾಗಲಬ್ಧ ಸಂಖ್ಯೆಗಳು ಅಂದರೆ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ರ್ಯಾಷನಲ್ ನಂಬರ್ಸ್ ಸ್ವರೂಪ ಏನು ಅಂತಂದರೆ ಯಾವ ಸಂಖ್ಯೆಗಳನ್ನು P/Q ರೂಪದಲ್ಲಿ ಬರಿತೀವಿ ಅವೆಲ್ಲವೂ ಕೂಡ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ. ಯಾವುದ್ರಿ? ಯಾವ ಸಂಖ್ಯೆಗಳನ್ನು P/Q ರೂಪದಲ್ಲಿ ಬರಿತೀವಿ ಅಂದರೆ ಇಲ್ಲಿ ಭಿನ್ನರಾಶಿ ರೂಪದಲ್ಲಿ ಬರಿತೀವಿ ಅದನ್ನೆಲ್ಲವನ್ನು ನಾವೇನು ಕರಿತೀವಿ ಅಂತಂದರೆ ಭಾಗಲಬ್ಧ ಸಂಖ್ಯೆಗಳು ಅಂತೇಳಿ. ಸೊ ಫಾರ್ ಎಕ್ಸಾಂಪಲ್ 1/5 ಆಗಿರ್ಬೋದು, ನಂತರ 7/8 ಆಗಿರ್ಬೋದು, 3/7 ಆಗಿರ್ಬೋದು. ಅಂದರೆ ಅಂಶ ಮತ್ತು ಛೇದವನ್ನು ಒಳಗೊಂಡಿದ್ದು ಅಂತ ಕರಿತೀವಿ. ಅಂದರೆ P/Q. ಬಟ್ P ಮತ್ತು Qಗಳು ಏನಾಗಿರಬೇಕು? ಪೂರ್ಣಾಂಕಗಳು. Q ಈಸ್ ನಾಟ್ ಈಕ್ವಲ್ ಟು 0 ಆಗಿರಬೇಕು ಅಂತ. ಇನ್ನು ಇದರಲ್ಲಿ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಯಾವುದ್ರಿ? ಅಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಸೊ ಇಲ್ಲಿ ಅಭಾಗಲಬ್ಧ ಸಂಖ್ಯೆಯಲ್ಲಿ ಏನಾಗಿರುತ್ತದೆ? P/Q ರೂಪದಲ್ಲಿ ಬರೆದರೆ ಭಾಗಲಬ್ಧ ಸಂಖ್ಯೆಗಳು. P/Q ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗದೇ ಇರುವಂಥ ಸಂಖ್ಯೆಗಳನ್ನು ನಾವೇನು ಕರಿತೀವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇರ್ಯಾಷನಲ್ ಅಂತೇಳಿ. ರ್ಯಾಷನಲ್ ಅಂತಂದರೆ P/Q ರೂಪದಲ್ಲಿ ಬರೆಯುವಂತಹ ಸಂಖ್ಯೆಗಳು. ಇರ್ಯಾಷನಲ್ ಅಂದರೆ P/Q ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯವಾಗದೇ ಇರುವಂತಹ ಸಂಖ್ಯೆಗಳನ್ನು ನಾವೇನು ಕರಿತೀವಿ? ಅಭಾಗಲಬ್ಧ ಸಂಖ್ಯೆಗಳು. ಅಂದರೆ √3 ಆಗಿರ್ಬೋದು, √5 ಆಗಿರ್ಬೋದು, √7 ಆಗಿರ್ಬೋದು, ಇವೆಲ್ಲವೂ ಕೂಡ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ನೆಕ್ಸ್ಟ್ 8ನೇದಾಗಿರುವಂಥದ್ದು ಅವಿಭಾಜ್ಯ ಸಂಖ್ಯೆ. ಆಗಲೇ ಇಲ್ಲಿ ಅವಿಭಾಜ್ಯ ಅಂತ ಬಂದಿತ್ತು. ಅವಿಭಾಜ್ಯ ಸಂಖ್ಯೆಗಳು ಅಂತಂದರೆ ಯಾವ ಒಂದು ಸಂಖ್ಯೆ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗ್ತಿದ್ದರೆ ಮಾತ್ರ ಅದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಯಾವುದ್ರಿ? ಯಾವುದೇ ಒಂದು ಸಂಖ್ಯೆಯು 1 ಮತ್ತು ಅದೇ ಸಂಖ್ಯೆ ತಾನಿರುವಂತಹ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ತಿತ್ತಂದ್ರೆ ಅದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸೊ 5 ಅಂತ ತೆಗೆದುಕೊಂಡೋದ್ರೆ ಈ 5 ಏನಾಗ್ತದೆ? 1 5 5 ಮತ್ತೆ 5 1 5 ಬರೀ 2 ಸಂಖ್ಯೆ. ಮತ್ತೆ ಬೇರೆ ಯಾವ ಸಂಖ್ಯೆಯಿಂದಲೂ ಕೂಡ ಇದು ಸೊ ಭಾಗ ಹೋಗೋದಿಲ್ಲ. ಇಂತಹ ಸಂಖ್ಯೆಗಳನ್ನು ನಾವೇನು ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಸೊ ಕರಿತೀವಿ. ನಂತರ 2 ಆಗಿರ್ಬೋದು. 2 ತೆಗೆದುಕೊಂಡ್ರೆ ಸೊ 1 ಮತ್ತು 1 2 2 1 2 ಅಂತೇಳಿ ಹೀಗೆ ಅನೇಕ ಸಂಖ್ಯೆಗಳನ್ನು ತೆಗೆದುಕೊಂಡು ಹೋದಾಗ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾಗಿ ಇವಿಷ್ಟು 8 ವಿಧಗಳ ಸಂಖ್ಯೆಗಳಲ್ಲಿರುವಂತಹ 8 ವಿಧಗಳನ್ನು ಸೊ ಬರೆದುಕೊಳ್ರಿ. ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಮಾಡೋಣ ಅಂತೇಳಿ. ಸೊ ನೆಕ್ಸ್ಟ್ ನೋಡ್ರಿ, ಸೊ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದಾಗ್ತದೆ ಅಂದರೆ ಅವಿಭಾಜ್ಯ ಸಂಖ್ಯೆಯಲ್ಲಿ 2. ಅವಿಭಾಜ್ಯ ಅಂತಂದರೆ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವಂತಹ ಸಂಖ್ಯೆಗಳು ಅಂತ ಕರಿತೀವಿ. ಹೀಗಾಗಿ ಆ ಅವಿಭಾಜ್ಯ ಸಂಖ್ಯೆಯಲ್ಲಿ ಅತಿ ಚಿಕ್ಕದಾಗಿರುವಂತಹ ಸಂಖ್ಯೆ ಯಾವುದು ಅಂದರೆ 2. ಇನ್ನು ಸಮ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದರೂ ಕೂಡ ಅದು 2 ಆಗ್ತದೆ. ಯಾಕಂದರೆ ಅವಿಭಾಜ್ಯ ಸಂಖ್ಯೆ ಸ್ಟಾರ್ಟ್ ಆಗದೆ 2ರಿಂದ. ಇನ್ನು 2 ಮಾತ್ರ ಸಮ ಅವಿಭಾಜ್ಯ ಸಂಖ್ಯೆ ಆಗಿದೆ. ಉಳಿದಿದ್ದೆಲ್ಲವೂ ಕೂಡ ಏನಾಗಿದ್ದಾವೆ? ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಯಾಕಂದರೆ 2 ಆದಮೇಲೆ 3 5 7 9 11 13 ಈ ರೀತಿಯಾಗಿರುವಂಥದ್ದು ಈ ಅವಿಭಾಜ್ಯ ಸಂಖ್ಯೆಯಲ್ಲಿನೇ 2 ಮಾತ್ರ ಏನಾಗಿದೆ? ಸಮಸಂಖ್ಯೆ ಇದೆ.
ಉಳಿದೆಲ್ಲ ಎಲ್ಲವೂ ಕೂಡ ಏನಾಗಿದೆ ಬೆಸ ಸಂಖ್ಯೆ ಇದ್ದಾವೆ. ಹಾಗಾದ್ರೆ ಒಂದು ಪ್ರಶ್ನೆ ಬರ್ತೈತಿ, ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳ ಅಂಥೇಳಿ ಪ್ರಶ್ನೆ ಏನು ಮಾಡ್ತಾನ್ರಿ, ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳಾಗಿದಾವ ಅಂತ ಹೇಳಿದ್ರೆ ಸೊ ಇಲ್ಲ ಅಂತ ಆಗುತ್ತೆ. ಯಾಕಂದ್ರೆ ಸೊ ಇಲ್ಲಿ 2 ಅನ್ನೋದು ಏನಾಗಿದೆ ಒಂದು ಸಮಸಂಖ್ಯೆ ಜೋಡಣೆ ಆಗಿರೋದ್ರಿಂದ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಮಾತ್ರ ಬೆಸ ಸಂಖ್ಯೆಗಳಾಗಲ್ಲ, ಅದರಲ್ಲಿ ಒಂದು ಮಾತ್ರ 2 ಏನಾಗಿದೆ ಒಂದು ಸರಿ ಸಂಖ್ಯೆ ಇದೆ. ಇನ್ನು 2 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದ್ರಿ? 2 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಸೊ 11 ಅಂಥೇಳಿ. ಹೌದ್ರಿ, ಅತಿ ಚಿಕ್ಕ ಸಂಖ್ಯೆ 2 ಅಂಕಿದು ಅಂಥೇಳಿ. 1 ಅಂಕಿದಾದ್ರೆ 2 ಅಂಕಿದಾದ್ರೆ ಸೊ 11. ಹಾಗೆ 2 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂಥೇಳಿ. 2 ಅಂಕಿಯ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದ್ರಿ? ಸೊ 97 ಅಂಥೇಳಿ. ಇನ್ನು 3 ಅಂಕಿಯ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 3 ಅಂಕಿದ್ದು ಅಂತ ಮಾಡಿದ್ರೆ ಸೊ 101 ಆಗುತ್ತೆ. ನಂತರ ಅದೇ 3 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದ್ರೆ 997. ಯಾವುದ್ರಿ ಅವಿಭಾಜ್ಯ ಸಂಖ್ಯೆ ನಾವು ಹೇಳ್ತಾ ಇರೋದು. ನಂತರ ಇನ್ನು 1ರಿಂದ 100ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದಾವ ಅಂತ ಕೇಳ್ತಾರೆ. ಒಂದ್ ಕಡೆ ಪ್ರಶ್ನೆಯಲ್ಲಿ ಒಟ್ಟು 1ರಿಂದ 100ರವರೆಗೆ ಇರುವಂತಹ ಒಟ್ಟು ಅವಿಭಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಸೊ ಎಷ್ಟೇ ಸೊ 25. ನಂತರ ಇನ್ನು ಅದೇ ಸಂಖ್ಯೆಯಲ್ಲಿ 1ರಿಂದ 50ರವರೆಗೆ, ಇಲ್ಲಿ 1ರಿಂದ 100ರವರೆಗೆ 25 ಆದರೆ 1ರಿಂದ 50ರವರೆಗೆ ಇರುವಂತಹ ಅವಿಭಾಜ್ಯಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಸೊ 15 ಅಂತ ಹೇಳಿ. ಎಷ್ಟೇ 15. ನಂತರ ಇನ್ನು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಬರ್ತವೆ. ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಜೊತೆ ಇರುವಂತಹ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ. ಏನಾಗ್ತಾವ್ರಿ ಜೊತೆಗೆ ಅಂತಂದ್ರೆ 2 ಸಂಖ್ಯೆ ಒಂದೇ ಸಂಖ್ಯೆಯಿಂದ ಭಾಗ ಹೋಗುವಂತಿಲ್ಲ. ಅವೆರಡು ಅವಿಭಾಜ್ಯ ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋಗ್ತಿರ್ಲಿಲ್ಲ ಅಂದ್ರೆ ಅವೆರಡು ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸೊ 2 ಮತ್ತು 3 ಇವೆರಡು ಸಂಖ್ಯೆಗಳು 2 ಬೇರೆ ಬೇರೆ ಸಂಖ್ಯೆಗಳಿಂದ ಹೋಗ್ತೈತಿ. 2 ಮತ್ತು 5 ಬೇರೆ ಬೇರೆ ಸಂಖ್ಯೆ. 4 ಮತ್ತು 9 ಒಂದೇ ಸಂಖ್ಯೆಯಿಂದ ಭಾಗ ಹೋಗಲ್ಲ. ಹಾಗಾಗಿ ಇವೆಲ್ಲವೂ ಕೂಡ ಏನಂತ ಕರಿತೇವೆ? ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಏನ್ ಕಂಡೀಷನ್ ಅಂತಂದ್ರೆ ಸೊ ಇಲ್ಲಿ 2 ಸಮಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಬಹುದು ಏನಂತಾರೆ. 2 ಸಮಸಂಖ್ಯೆಗಳು ಅಂತ ತೆಗೆದುಕೊಂಡ್ರೆ ಇದು ಆಗಂಗಿಲ್ಲ, ಯಾಕಂದ್ರೆ ಇಲ್ಲಿ ಕೋ ಪ್ರೈಮ್ ನಂಬರ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎರಡನೇ ಕಂಡೀಷನ್ ಏನಿದೆ, 2 ಅವಿಭಾಜ್ಯ ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ ಅವು ಸಹ ಅವಿಭಾಜ್ಯ ಸಂಖ್ಯೆಗಳು ಆಗ್ಬಹುದು. ಇಲ್ಲಿ 2 ಮತ್ತು 3, 2, 5, 4, 9 ಅಂತ ಇದೆಲ್ಲ ಹೀಗೆ 2 ಅವಿಭಾಜ್ಯ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಬಹುದು. ಸರಿ ಇದೆ. ನಂತರ 2 ಬೆಸ ಸಂಖ್ಯೆಗಳು ಸೊ ಸಾಮಾನ್ಯವಾಗಿ 1, 3 ಅಂತ ತೆಗೆದುಕೊಂಡ್ರೆ ಸೊ 5, 7 ಅಂತ ತೆಗೆದುಕೊಂಡ್ರೆ ಏನಾಗ್ತವ್ರಿ? 2 ಬೆಸ ಸಂಖ್ಯೆಗಳು ಕೂಡ ಯಾವುದ್ರಿ ಕೋ ಪ್ರೈಮ್ ನಂಬರ್ಸ್ ಆಗ್ಲಿಕ್ಕೆ ಸಾಧ್ಯ ಇದೆ. ಇದು ಕೂಡ ಸರಿ ಇದೆ. ನಂತರ 2 ಕ್ರಮಾನುಗತ ಸಂಖ್ಯೆಗಳು ಕೂಡ ಸೀರಿಯಲ್ ಆಗಿರುವುದನ್ನು ಕೂಡ ಏನು ಮಾಡ್ತೀವಿ? ಇದು ಕೂಡ ಆಗಬಹುದು ಅಂತ ಹೇಳಿ. ನಂತರ ಅದರ ವರ್ಗಗಳನ್ನು ತೆಗೆದುಕೊಂಡು ಹೋದ್ರೆ ಯಾವುದ್ರಿ 1 ಸ್ಕ್ವೇರ್ ಅಂತ ಮಾಡಿದ್ರೆ ಅಥವಾ 3 ಸ್ಕ್ವೇರ್ ಅಂತ ಮಾಡಿದ್ರು ಕೂಡ ಏನಾಗ್ತದೆ? ಇದು ಕೂಡ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಇದು ಕೂಡ ಆಗ್ತೈತಿ. ಇನ್ನು ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಯಾವುದ್ರಿ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಟ್ವಿನ್ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಏನಿದೆ ಇದು ಕಂಡೀಷನ್ ಅಂತಂದ್ರೆ 2 ಅವಿಭಾಜ್ಯ ಸಂಖ್ಯೆಗಳ ನಡುವೆ ಅಂತರ ಏನಾಗಿರ್ಬೇಕು ಅಂದ್ರೆ 2 ಇರಬೇಕು. ಅಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆ ಮತ್ತು ಇನ್ನೊಂದು ಅವಿಭಾಜ್ಯ ಸಂಖ್ಯೆ ನಡುವೆ ಡಿಫರೆನ್ಸ್ ಎಷ್ಟು ಇರಬೇಕು ಅಂದ್ರೆ 2 ಇರಬೇಕು. ಅದು 2 ಇತ್ತು ಅಂದ್ರೆ ಅದನ್ನು ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, 2, 3, 5, 7, 9, 11 ಇವೆಲ್ಲವೂ ಕೂಡ ಅವಿಭಾಜ್ಯ ಸಂಖ್ಯೆಗಳು. ಇವೆರಡರ ನಡುವೆ ತೆಗೆದುಕೊಳ್ತೀನಿ. ಏನು 2 ಮತ್ತು 3 ಅಂತ ತೆಗೆದುಕೊಂಡಂದ್ರೆ 2 ಮತ್ತು 3 ನಡುವೆ ಏನಾಗ್ತದೆ? ಡಿಫರೆನ್ಸ್ ಎಷ್ಟಿದೆ? 2 ಸೊ 1 ಇದೆ. ಹಾಗಾಗಿ ಇದು ಆಗೋದಿಲ್ಲ ಅಂತ. ನಂತರ 3 ಮತ್ತು 5 ತೆಗೆದುಕೊಂಡು ಹೋಗ್ತೀನಿ. 3 ಮತ್ತು 5 ತೆಗೆದುಕೊಂಡೋದ್ರೆ ಸೊ ಡಿಫರೆನ್ಸ್ ಎಷ್ಟಿದೆ? 2 ಇದೆ. ಅಂದ್ರೆ ಅವಳಿ ಅವಿಭಾಜ್ಯ ಸಂಖ್ಯೆಗಳು. 5ರಿಂದ 7, ನೆಕ್ಸ್ಟ್ 7ರಿಂದ 9 ಅಂತ ತೆಗೆದುಕೊಂಡೋದ್ರೆ ಇವೆಲ್ಲದರ ಏನಿದೆ ಡಿಫರೆನ್ಸು? ಸೊ 2 ಇದೆ. ಹೀಗಾಗಿ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇನ್ನು ಇನ್ನೊಂದು ಪ್ರಶ್ನೆ ಬರ್ತೈತಿ, ತ್ರಿಕೋನೀಯ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತೇಳಿ, ಅಥವಾ ತ್ರಿಕೋನೀಯ ಸಂಖ್ಯೆಗಳು ಯಾವನ್ನು ಗುರುತಿಸಿ ಅಂತೇಳಿ. ತ್ರಿಕೋನ ಆಗ್ಬೇಕಾದ್ರೆ 3 ಸಂಖ್ಯೆಗಳು ಬೇಕು ಅಂತೇಳಿ. ಅದ್ರ ಸೂತ್ರ ಏನಿದೆ ಅಂದ್ರೆ n × n+1 / 2 ಅಂತೇಳಿ. ಹೌದ್ರಿ, n × n+1 / 2 ಅಂದ್ರೆ ಇಲ್ಲಿ n ಸಂಖ್ಯೆ 2 ಅಂತ ಹಾಕದೆ ಒಂದೇ. ಸೊ ಅವಾಗ 2 × 2+1 / 2 ಮಾಡಿದ್ರೆ ಸೊ ಏನೈತ್ರಿ? 2 × 3 / 2 = 6/2 ಮಾಡಿದ್ರೆ 2 ಒಂದೇ 2 ಮೂರನೇ ಅಂದ್ರೆ ಏನಾಗ್ತದ? 3 ಅಂತ. ತ್ರಿಕೋನ ಸಂಖ್ಯೆಗಳು ಆಗಬೇಕಾದ್ರೆ ಏನಿರ್ಬೇಕ್ರಿ? ಸೊ 3, 6, 10, 15, 21 ಇವು ಇಷ್ಟೊಂದು ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಸಾಮಾನ್ಯವಾಗಿ ತ್ರಿಕೋನೀಯ ಸಂಖ್ಯೆಗಳು ಅಂತೇಳಿ ಸೊ ಕರಿತೀವಿ.
ಇನ್ನು ನೆಕ್ಸ್ಟ್ ಒಂದಿಷ್ಟು ಸಂಖ್ಯೆಗಳ ಸಮಸ್ಯೆಗಳನ್ನು ತೆಗೆದುಕೊಳ್ಳೋಣ. ಅಂದ್ರೆ ಈ ಥರ ಕ್ವಶನ್ ಪೇಪರ್ನಲ್ಲಿ ಬಂದಿರುವಂತಹ ನೇರವಾದಂಥ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ. ಏನ್ರಿ, ಸೊ ಪ್ರತಿಯೊಂದು ಅವಿಭಾಜ್ಯ ಸಂಖ್ಯೆಯು ಎಷ್ಟು ಅಪವರ್ತನವನ್ನು ಹೊಂದಿರುತ್ತದೆ ಅಂತ. ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆಯು ಎಷ್ಟು ಅಪವರ್ತನಗಳಿರ್ತಾವೆ? ಸೊ ಮಿನಿಮಮ್ 2 ಇರ್ತವೆ. ಅಂದರೆ 1 ಮತ್ತು ಅದೇ ಸಂಖ್ಯೆಯನ್ನು ಹೊಂದಿರೋದ್ರಿಂದ ಇಲ್ಲೇನಾಗ್ತದೆ, 2 ಅಪವರ್ತನಗಳನ್ನು ಹೊಂದಿರ್ತದೆ. ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆಯು 2 ಅಪವರ್ತನಗಳನ್ನು ಹೊಂದಿರ್ತದೆ. ನಂತರ ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆ ನೋಡ್ರಿ, ಸೊ 54 ಇದು 2ರಿಂದ ಭಾಗ ಹೋಗ್ತೈತಿ, 68 ಕೂಡ 2ರಿಂದ ಭಾಗ ಹೋಗ್ತೈತಿ, ಇದು ಕೂಡ 80 ಭಾಗ ಹೋಗ್ತೈತಿ. ಹೀಗಾಗಿ ಹೋಗ್ಲಾರ್ದು ಯಾವ್ದ್ರಿ? ಸೊ 37 ಅವಿಭಾಜ್ಯ ಸಂಖ್ಯೆ ಆಗಿದೆ ಅಂತೇಳಿ. ಸರಿ ಇದೆ. ಸೊ ನೆಕ್ಸ್ಟು ಕಂಟಿನ್ಯೂ ಮಾಡೋಣ. ಬರ್ಕೊಳ್ಳಿ.